ಗಾಯ್ಸ್, ನಾನು ನಿಮ್ಮ ಪಲ್ಲವಿ ಮಾತನಾಡ್ತಾ ಇದ್ದೀನಿ. ನಾನಿವತ್ತು ವ್ಲಾಗ್ ಮಾಡೋಕ್ಕೆ ಕಾರಣ ಏನಂತ ಅಂದರೆ, ಎಲ್ಲರೂ ಕೇಳ್ತಾರೆ ನಿನ್ನ ಲೈಫ್ ತುಂಬ ಈಸಿ, ಟ್ರಿಪ್ ಹೊಡಿತೀಯಾ, ಬರ್ತೀಯಾ, ಶೋ ಮಾಡ್ತೀಯಾ, ದುಡಿತೀಯಾ, ಊರೂರೆಲ್ಲ ಸುತ್ತೀಯಾ ಅಂತ. ನಾನಿವತ್ತು ಒಂದು ಸಿಂಗಲ್ ಶೋನ ಎಷ್ಟು ಕಷ್ಟ ಇರುತ್ತೆ ಡ್ಯಾನ್ಸ್ ಲೈಫ್ನ ಅಂತ ತೋರ್ಸೋಕೆ ಬಂದಿದ್ದೀನಿ. ಈಗ ನಮ್ಮ ಜೊತೆ ಇದ್ದಾರೆ ಸೂರ್ಯ, ರೇಖಾ. ಸೊ ಇವಾಗ ನಾವಿವತ್ತಿಂದ ಒಂದು ಶೋನ, ಅದು ಒಂದು ಶೋದ ಬಗ್ಗೆ ಮಾತ್ರ ನಾನು ನಿಮಗೆ ತೋರಿಸ್ತೀನಿ. ನಮಗೆ ರೆಗ್ಯುಲರ್ ಆಗು ಇದೇ ಥರ ಆಗುತ್ತೆ. ಸೊ ನಮಗೆ ಕ್ಲಾಸ್ಗೆ 5 ಗಂಟೆಗೆ ಬರೋಕ್ಕೆ ಹೇಳಿದ್ದಾರೆ. ನಾವು ಆಟ ಆಡ್ಕೊಂಡು 7 ಗಂಟೆಗೆ ಬಂದು ಇಷ್ಟೊತ್ತವರೆಗೂ ಪ್ರಾಕ್ಟೀಸ್ ಮಾಡಿ. ಸೊ ನಾವು ದ ಟೈಮ್ ಈಸ್ 7:45. ಇವಾಗ ನಾವು ಊಟಕ್ಕೆ ಹೋಗಿ 9 o'clock ಬಸ್ಸಿಗೆ ಹತ್ತಬೇಕು. ಸೊ ನೆಕ್ಸ್ಟ್ ಅಲ್ಲಿಂದ ಕಂಟಿನ್ಯೂ ಆಗುತ್ತೆ. ನಾನು ನಿಮ್ಮ ಪಲ್ಲವಿ. ಸಬ್ಸ್ಕ್ರೈಬ್ ಟು ಮೈ ಮಶನದ ಹೂವು. ಇವಾಗ ಟೈಮು ಎಷ್ಟು ಮ್ಯಾಗಿ? 8:17. 9 o'clock ಬಸ್ಸು. ಸರ್ ಹರಿಬರಿ ಮಾಡ್ತಿದ್ದಾರೆ. ಊಟನೂ ನೀಟಾಗಿ ಮಾಡೋಕ್ಕೆ ಬಿಟ್ಟಿಲ್ಲ. ಬೇಗ ಅಂತ ಹೇಳಿದ್ರು. ಸೊ ಬಸ್ ಇರೋದು 8:55ಗೆ. ಸೊ ದಿಸ್ ಈಸ್ ಅವರ್ ಬಸ್ ಟಿಕೆಟ್ಸ್. ಸೊ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನಾನು ನಿಮಗೆ ರೀಚ್ ಆದಮೇಲೆ ಹೇಳಿರ್ತೀನಿ. ಅಲ್ಲ, ಕೆಳಗಡೆ ಒಂದು ಲೈನ್ ಕೊಟ್ಬಿಟ್ಟಿರ್ತೀನಿ. ಕೆಳಗಡೆನೇ ಒಂದು ಇದು ವಿಡಿಯೋಗೆ ಲೈನ್. ಸೊ ನೋಡಿ, ಹರಿಬರಿಯಲ್ಲಿ ಊಟ ಮಾಡಿ ಇವಾಗ ಓಡ್ತಾ ಇದ್ದೀವಿ. ಮಾಡೋಕ್ಕೂ ಆಗಿಲ್ಲ. ಸರಿ, ಮಾಡ್ಕೊಂಡು ಓಡೋಣ. ನಾನು ನಿಮಗೆ ಬಸ್ಸಲ್ಲಿ ಎಲ್ಲ ಅಪ್ಡೇಟ್ಸ್ ಮಾಡ್ತೀನಿ. ನಾನು ಟ್ರಾಲಿ ಒಳಗೆಲ್ಲ ಬ್ಯಾಗ್ ಮೇಕಪ್ ಎಲ್ಲ ಹಾಕ್ಬಿಟ್ಟಿದ್ದೀನಿ. ಫೈನಲಿ ಐ ಚಾಟ್ ಮಾಡಿಬಿಟ್ಟು ಬಸ್ ಹತ್ತಿದ್ದೀವಿ. ಯಾಕಂದರೆ 8:55ಗೆ ರೀಚ್ ಆಗಬೇಕಿತ್ತು. ನಾವು 9:05ಗೆ ರೀಚ್ ಆದ್ವಿ. ಸೊ ಎಲ್ಲ ಹರಿಬರಿಯಲ್ಲಿ ಗರ್ಲ್ಸ್ ಬೇಗ ರೀಚ್ ಆಗಿದ್ದಕ್ಕೆ ಗರ್ಲ್ಸ್ ಬಸ್ ಸರ್ ಒಂದು 5 ನಿಮಿಷ ಬಂದ್ಬಿಡ್ತಾರೆ ಅಂತ ಬಾಯ್ಸ್ಗೋಸ್ಕರ ವೆಯ್ಟ್ ಮಾಡಿಸಿದ್ವಿ. ಸೊ ನಮ್ಮದು ಈಗ ಈ ಥರ ಇದೆ ಸ್ಥಿತಿ. ಸೇ ಹಾಯ್ ಸೂರ್ಯ, ಸೇ ಹಾಯ್. ಸೇ ಹಾಯ್. ಯಾರಿರೋದು? ಸಂತೋಷ್ ಸರ್, ಸೇ ಹಾಯ್. 2 minutes ಬ್ಯಾಕ್ ನಮ್ಮನ್ನ ರೋಡ್ ಕಳ್ಸೈತೆ ಈ ಬಸ್ಸು. ಈ ಬಾಯ್ಸ್ ತುಂಬಾ ಲೇಟ್ ಮಾಡ್ತಾರಪ್ಪ ಬರೋದು. ಈ ನಿತಿನಣ್ಣ ಅಂತೂ ನೀವು ಹೆಂಗ್ ಬಂದ್ರಿ ಸ್ವಲ್ಪ ಅದನ್ನ ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಬಾರ್ಸ್ ಆಗ್ಬಿಡ್ತೀನಿ. ಯಾರು? ಸೇ ಹಾಯ್. ಸೇ ಹಾಯ್ ಅಂದ್ರೆ ಯಾರದು ಅಂತ ಎಷ್ಟು ಕೊಬ್ಬು ಗೊತ್ತಾ ಇವ್ರಿಗೆ? ಇವರು KGF ಅಲ್ವಾ, ಗೋಲ್ಡ್ ತಗೊಂಡ್ಬಂದ್ಬಿಡ್ತಾರೆ. ಅದಕ್ಕೆ ಆದ್ರೆ ಕನ್ನಡ ಬರಲ್ಲ. ಕನ್ನಡ ಗೊತ್ತಿಲ್ಲ ಪೀಪಲ್ಸ್. ಎಲ್ಲಿ ಅವರು? ಇನ್ನೊಂದು ಮಗು ಬಗ್ ನೋಡ್ತವ್ರೆ. ಏ ಹಾಯ್. ಈಗ ನಮ್ಮ ಯಥಾಸ್ಥಿತಿ ಈ ರೀತಿ ಇದೆ. ಯಥಾಸ್ಥಿತಿ ಅಲ್ಲ, ಮಶಾನದ ಹೂ. ಪ್ಲೀಸ್ ಸರ್ಕರ ಪ್ರೈಸ್ ಪ್ಲೀಸ್ ಸರ್ಕರ ಪ್ರೈಸ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಮಸಾನದ ಹೂ. ಸರ್ಕರ ಪ್ರೈಸ್ ಪ್ಲೀಸ್ ಡಿಂಗ್ ದ ಬೆಲ್. ಡಿಂಗ್ ದ ಡಿಲ್. 587 ಆಗಿದೆ, 550 ಮಾಡಿದ್ದಾರೆ ಅವ್ರಿಗೆ. ಪ್ಲೀಸ್ ಡಿಂಗ್ ದ ಬೆಲ್. ಪ್ಲೀಸ್ ಡಿಂಗ್ ಡಾಂಗ್ ದ ಬೆಲ್. ಬೆಂಗ್ ದ ಡಿಲ್. ಏನ್ ಬೈಸಿಕ್ ತೋರಿಸ್ಕೊಂಡು ಓಡಾಡ್ತಾ ಇದ್ದೀರಾ? ಹಿಂಗೆ ಹೇಳ್ತೀರಾ? ನಮಗೆ ಶೆಕೆ ಆಗಲ್ಲ ಅಂತನಾ? ತೆಗೀರಿ ಜಾಕೆಟ್. ಗುಡ್ ನೈಟ್. ನಾಳೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಗುಡ್ ಮಾರ್ನಿಂಗ್. ಇಟ್ಸ್ ಆಫ್ಟರ್ನೂನ್. ಎಷ್ಟು ಟೈಮು? 12. ಇಷ್ಟೊತ್ತಿಗೆ ರೀಚ್ ಆಗಿದ್ದೀವಿ ನಾವು. ಇವತ್ತೇ ನಮ್ಮದು ಈವೆಂಟ್ ಇರೋದು. ಸೊ ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಗೋವಾ. ಗೋವಾ
ಬಸ್ ಇಳಿದ್ಬಿಟ್ಟು ಮುಖ ಏನು ತೊಳಿದೆ ಊಟಕ್ಕಂತ ಬಂದಿದ್ದೀವಿ. ಬ್ರಷ್ ಕೂಡ ಮಾಡಿಲ್ಲ. ಇದು ನಮ್ಮ ಜೀವನ. ಹೇಳ್ತೀರಾ ಡ್ಯಾನ್ಸಸ್ ಲೈಫ್ ಜೀವನ ಸೂಪರ್ ಆಗಿರುತ್ತೆ ಅಂತ. ಇದೇ ನಮ್ಮದು. ನಮ್ಮ ಸೂರ್ಯ ಅಂತೂ ನಿನ್ನೆ ತೊಳೆದವ್ರು ಹಂಗೆ ಅವರೇ. ನಿತಿನಣ್ಣ ಮ್ಯಾಕ್ಸ್ ಬ್ರಂಚ್ ಏನು ಬ್ರಂಚ್ ಏನಪ್ಪ ಬ್ರೇಕ್ಫಾಸ್ಟು ಲಂಚು ಒಟ್ಟಿಗೆ ತಿನ್ನೋದು. ಅದನ್ನ ಬ್ರಂಚ್ ಅಂತ ಕರೀತಾರಾ? ಮತ್ತೆ ನಾವು ಓದೇ ಇಲ್ಲ, ನಮ್ಗೆ ಗೊತ್ತೇ ಇಲ್ಲ. ಗೊತ್ತಿಲ್ಲ ಅಂದ್ರೆ ಸುಮ್ಮನೆ ಇರು. ಸ್ಟ್ರೈಟ್ 2 ಗಂಟೆಗೆ ರೀಚ್ ಆಗಿದ್ದೀವಿ. ಅದು ಯೋಯೋ ಗೋವಾ ಕಾಟೇಜ್ಗೆ. ಸೊ ಇಷ್ಟು ಲೇಟ್ ಆಗಿದೆ, 2 ಗಂಟೆ ಆಗಿದೆ. ಇವತ್ತೇ ಶೋ ಇರೋದು. ಇನ್ನು ನಾವು ರಿಹರ್ಸಲ್ ಮಾಡಬೇಕು, ಟೆಕ್ ರಿಹರ್ಸಲ್ ಮಾಡಬೇಕು, ರೆಡಿ ಆಗಬೇಕು, ನಾವು ಫ್ರೆಶ್ ಅಪ್ ಆಗಬೇಕು. ಇಷ್ಟು ಕಷ್ಟ, ನಿದ್ದೆ ನೀಟಾಗಿ ಆಗಿಲ್ಲ ಬಸ್ಸಲ್ಲಿ. ನಿಮ್ಗೆ ಎಷ್ಟು ಕಷ್ಟ ಇದೆ ಹೇಳಿ ಅವ್ರಿಗೆ ಹೋಗಲು. ಎಷ್ಟು ಕಷ್ಟ ಆಯಿತು ಬಸ್ಸಲ್ಲಿ ಬಂದು ಇಷ್ಟೊತ್ತಿಗೆ ರೀಚ್ ಆಗೋಕ್ಕೆ. ಸ್ವಲ್ಪ ಹೇಳಿ ಅಣ್ಣ, ಹೇಳಿ. ಇಂಥವ್ರು ನಮ್ಮ ಜೊತೆ. ರೇಖಾ ಬ್ಯೂಟಿ. ಇದ್ರ ಹೆಸರು ನೋಡಿ, ಸೆಪ್ಟೆಂಬರ್. ನಮ್ಮ ರೂಮ್ ಹೆಸರು ಸೆಪ್ಟೆಂಬರ್. ಸೊ ನಾವಿವಾಗ ರೆಡಿ ಆಗಿದ್ದೀವಿ. ಇವಾಗ ಓಡಬೇಕು. ರೆಡಿ ಆಗಕ್ಕೆ ಕೊಟ್ಟಿರೋದು ಬರೀ 20 ನಿಮಿಷ ಆಯ್ತಾ? ಇಷ್ಟೇ. ಇಷ್ಟು ನಿಮಿಷದಲ್ಲಿ ಇವಾಗ ಟಕ್ಕದ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಇವಾಗ ಶೋ ಲೊಕೇಶನ್ಗೆ ಹೋಗಿ ಟೆಕ್ ರಿಹರ್ಸಲ್ ಮುಗಿಸಿ ಸಕ್ಕದಾಗಿ ರೆಡಿ ಆಗಬೇಕು. ಸಕ್ಕದಾಗಿ ರೆಡಿ ಆಗಬೇಕು. ನಾವು ಎಷ್ಟೇ ಸಕ್ಕದಾಗಂದ್ರು ನಾವು ಹಿಂಗೆ ರೆಡಿ ಆಗೋದು. ಹಿಂಗೆ ರೆಡಿ ಆಗೋದು. ಅಲ್ಲೇ ಇರುತ್ತೆ ಸ್ಪೇಸ್. This is my outfit for today. Outfit check. ಏನೋ ವಿಡಿಯೋ ಮಾಡ್ಬೇಕಂತ ಹೇಳ್ಬಿಟ್ಟು ಸೈಕ್ ಮಾಡ್ತಾವ್ರೆ. ಇರತ್ತೆ Say hi. Voice. ನಮಗೆ ಅಂತ ಒಂದು 20 ನಿಮಿಷ ಟೈಮ್ ಕೊಟ್ಟಿದ್ದಾರೆ ಸುಮ್ಮನೆ ಸುತ್ಕೊಂಡು ಬನ್ನಿ ಅಂತ. ಅದಕ್ಕೋಸ್ಕರ ಎಲ್ಲೂ ಹೋಗಿಲ್ಲ. JW ಮ್ಯಾರಿಯಟಲ್ಲಿ ಅಲ್ಲಿ ಇಲ್ಲಿ ಸುತ್ತಾಡ್ತಾ ಇದ್ದೀವಿ. ವಾಟ್ ಎ ಬ್ಯೂಟಿಫುಲ್ ಪ್ಲೇಸ್ ಗೊತ್ತಾ ನಿಮಗೆ? ನಾನು ತೋರಿಸ್ತೀನಿ. ಸೊ ಇದು ವಿಡಿಯೋ ಇನ್ನೂ ಡೀಟೇಲಾಗಿ ತೋರಿಸ್ತೀನಿ. The beauty of Goa. Very bad. ಬರಬೇಡಿ ಅಂತ ಹೇಳ್ತಾ ಇದ್ದಾರೆ. ಶೂ ಸರಿ ಇಲ್ಲ. ದೀಪಕ್ ಬಿಟ್ಬಿಟ್ಟು ಎಲ್ಲರೂ ಎಲ್ಲೆಲ್ಲ ಹೋದ್ರು ಗೊತ್ತಾ? ಎಲ್ಲೋದ್ರು? ಯಾರು ಹೋಗಿದ್ದು? ಎಲ್ಲರೂ ಹೋದ್ರು. ನೀನು ಯಾಕೆ ಬಂದಿಲ್ಲ? ಟೆಕ್ ರಿಹರ್ಸಲ್ ಎಲ್ಲ ಮುಗೀತು. ಇವಾಗ ಮೇಕಪ್ ಹಾಕ್ಕೊಳ್ಬೇಕು. ಗ್ರೀನ್ ರೂಮ್ ರೆಡಿ ಮಾಡಿದ್ದಾರೆ. ಗ್ರೀನ್ ರೂಮ್ಸ್
ನಮ್ಗೆ ಯಾರು ಕರೆದಿಲ್ಲ ನಮ್ಮ ಪಾಡಿಗೆ ನಾವು ಹೋಗ್ತಾ ಇದೀವಿ ಅಷ್ಟೇ. ಜಗಳ ಅವಳು ಕರೆದಿಲ್ಲ ಅಂತ ಜಗಳ. ನಾವು ಇವಾಗ ವ್ಯೂ ನೋಡೋಕೆ ಹೋದಕ್ಕಿದ್ದಕ್ಕೆ ಇವಳ ಕರೆದಿಲ್ಲ ಅಂತ ಯಾರು ಫ್ರೆಂಡ್ಸ್ ಇಲ್ಲ ನನಗೆ. ಒಳ್ಳೆ ಅವಾಗ್ಲೇನೋ ಏನು ಹೇಳಿದ್ರು. ಸರಿ ಆಯ್ತು ಬಾ. ಸೊ ಎಲ್ಲೇ ಇರಲಿ ಏನೇ ಇರಲಿ ಬಟ್ ಆದರೆ ಕಾಫಿ ಮಾತ್ರ ಮಿಸ್ ಮಾಡೋಂಗಿಲ್ಲ. ಎಲ್ಲಿ ನಿಮ್ಮ ಕಾಫಿ? ಆಯ್ತು ಕಾಫಿ ಕುಡಿದು ಕೂಲಾಗಿ ಇವೆಂಟ್ ಮುಗಿಸ್ಕೊಂಡು ಬರೋಣ. ಲೈಫು ಇಷ್ಟೇನೆ. ಸೊ ಫೈನಲಿ ನಾವು ರೆಡಿ ಆಗಿದ್ದೀವಿ ಪರ್ಫಾರ್ಮೆನ್ಸ್ಗೆ. ಬಟ್ ಆದರೆ ಇನ್ನೂ ನಮ್ಮನ್ನ ಕರೆದಿಲ್ಲ. ಎಲ್ಲ ಬ್ಯಾಕ್ ಸ್ಟೇಜಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಕೆಲವರು ಮಾತಾಡ್ತಿದ್ದಾರೆ, ಕೆಲವರು ಆಟ ಹೊಡಿತಿದ್ದಾರೆ, ಕೆಲವರು ಆಟ ಆಡ್ತಿದ್ದಾರೆ. ಅದು ಏನು ಆಟ ಆಡ್ತಿದ್ದಾರೆ ನಾನು ತೋರಿಸ್ತೀನಿ. ಇವರು ಆಟ ಆಡ್ತಾ ಇರ್ತಾರೆ ಯಾವಾಗಲೂ. ಒಂದ್ಸಲ ಮಾಡಿ ತೋರಿಸಿ ಅಣ್ಣ ನಮ್ಮ ಯೂಟ್ಯೂಬರ್ಸ್ಗೋಸ್ಕರ. ರುಮಾಲ್ ರೊಟ್ಟಿ ಚೆನ್ನಾಗಿ ಹೊಡಿತಾರಲ್ಲ. ಕೆಲವರು ಚಿಂತೆಯಲ್ಲೇ ಮುಳುಗೋಗ್ಬಿಟ್ಟವ್ರೆ. ಏನು ಚಿಂತೆ? ಹಾಂ, ರುಮಾಲ್ ರೋಟಿ ಸ್ಪೆಷಾಲಿಟಿ. ಯಾರಿಗಾದರೂ ಯಾವುದನ್ನ ಹೋಟೆಲಲ್ಲಿ ರೋಟಿ ಮಾಡಬೇಕು ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ನಾನು ಇವ್ರ ನಂಬರ್ನ ಕಳಿಸ್ತೀನಿ. ಇವ್ರ ಹೆಸರು ಮಧು ಯಾದವ್. ಇನ್ನೊಬ್ರು ಆ್ಯಕ್ಚುಲಾಗಿ ಕಾಣೆ ಆಗಿದ್ದಾರೆ, ನಮ್ಮ ಸೂರ್ಯ ಅವರು. ಎಲ್ಲೋಗಿದ್ದಾರೆ ಗೊತ್ತಿಲ್ಲ. ಸೂರ್ಯ ಗೊತ್ತಾ? ಸೂರ್ಯ ಮತ್ತು ಮ್ಯಾಗಿ ಕಾಣಿಸ್ತಾ ಇಲ್ಲ. ಯಾಕಂದರೆ ಅವರು ಟೀ ಕೌಂಟರಲ್ಲಿದ್ದಾರೆ, ಟೀ ತಗೊಂಬರಕ್ಕೆ. ಎಲ್ಲೋಗಿದ್ರಿ? ನೀವೆಲ್ಲೋಗಿದ್ರಿ? ನಾನು ಅಂದೆ ಎಲ್ಲರಿಗೂ ಯೂಟ್ಯೂಬರ್ಸ್ಗೆ ಯಾವ್ದಾನ ಹುಡುಗಿ ಇದ್ರೆ ಅವ್ರ ಹಿಂದೆ ನೋಡೋಕೆ ಹೋಗಿರ್ತಾರೆ ಅಂತ. ಆಬ್ವಿಯಸ್ಲಿ ನಾವಲ್ಲ, ಪಲ್ಲವಿ.